ನಟ ದರ್ಶನ್ ಖುದ್ದು ಹಾಜರಿ ಕೋರಿದಂಥ ಅರ್ಜಿಯ ವಿಚಾರ 3 ಗಂಟೆಗೆ ಆದೇಶ ಪ್ರಕಟ ಆಗುತ್ತೆ. 59ನೇ CCH ಕೋರ್ಟ್ನಲ್ಲಿ ಈ ಆದೇಶ ಬರುತ್ತೆ. ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ವಾದ ಮಾಡಿದರು. ಖುದ್ದು ಹಾಜರುಪಡಿಸಿದರೆ ಅನುಕೂಲ ಆಗುತ್ತೆ ಅಂತ ಕೂಡ ಅವರು ಹೇಳಿದರು. ಇನ್ನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಲಿಕ್ಕೆ ವ್ಯವಸ್ಥೆಗಳಿಲ್ಲ, ಹೆಡ್ಫೋನ್ ಕೂಡ ಇಲ್ಲ. ಹೀಗಾಗಿ ಖುದ್ದು ಹಾಜರಿಗೆ ಅವಕಾಶ ನೀಡಬೇಕು ಅಂತ ಹಸ್ಮತ್ ಪಾಷಾ ಮನವಿ ಮಾಡಿದರು. ಈ ಕಾನೂನಲ್ಲೇ ಇದಕ್ಕೆ ಅವಕಾಶ ಇರುವಾಗ ಯಾಕೆ ಬೇಡ ಅನ್ನಬೇಕು? ಆದರೆ ಖುದ್ದು ಹಾಜರುಪಡಿಸಿದರೆ ಕೋರ್ಟ್ ಕಲಾಪಕ್ಕೆ ಅಡ್ಡಿಯಾಗತ್ತೆ ಅಂತ ವಾದ ಮಾಡಿದ್ದಾರೆ SPP ಪ್ರಸನ್ನಕುಮಾರ್. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ಬೆಳಗ್ಗೆನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಈ ಖುದ್ದು ಹಾಜರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಖುದ್ದು ಹಾಜರಿ ಆದರೆ ಆಗುವಂಥ ಡೆವಲಪ್ಮೆಂಟ್ಗಳು ಅಥವಾ ಖುದ್ದು ಹಾಜರಾತಿ ಇಲ್ಲದೇ ಏನಾದರೂ ಎಲ್ಲಿರ್ತಾರೋ ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತಗೊಂಡ್ರೆ ಆಗುವಂಥದ್ದು ಏನದು? ಈ ಖುದ್ದು ಹಾಜರಿಗೆ ನಮಗೆ ಅವಕಾಶ ಕೊಡಿ ಅಂತ ಪಟ್ಟಿಡಲಿಕ್ಕೆ ಕಾರಣ ಏನು? ಇವತ್ತೇನಾಗಬಹುದು? ರಂಗನಾಥ್, ಹಿಂದೆಲ್ಲ ಆರೋಪಿಗಳನ್ನು ಖುದ್ದಾಗಿ ಹಾಜರುಪಡಿಸ್ತಾ ಇರಲಿಲ್ಲ. ಅಂದರೆ ಇತ್ತೀಚೆಗೆ ಹಿಂದೆಲ್ಲ ಖುದ್ದಾಗಿ ಹಾಜರುಪಡಿಸ್ತಾ ಇದ್ರು. ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಬಂದ ಮೇಲೆ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರನೇ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಆದರೆ ಕೆಲವು ಕೇಸ್ಗಳಲ್ಲಿ ಮಾತ್ರ ಪೊಲೀಸು ಅವ್ರನ್ನ ಖುದ್ದಾಗಿ ಹಾಜರುಪಡಿಸ್ತಾರೆ, ಮತ್ತು ಕೋರ್ಟ್ ಎಲ್ಲಿ ಇನ್ಸಿಸ್ಟ್ ಮಾಡುತ್ತೋ ಅಂಥ ಸಂದರ್ಭದಲ್ಲಿ ಖುದ್ದಾಗಿ ಹಾಜರುಪಡಿಸ್ತಾರೆ. ಈ ಕೇಸ್ನಲ್ಲಿ ದರ್ಶನ್ ಅವ್ರನ್ನ ಈ ಹಿಂದೆ ಖುದ್ದಾಗಿ ಹಾಜರುಪಡಿಸಿದಾಗ, ಅಂದರೆ ಅವರ ಒಂದು ಹೇಳಿಕೆಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ, ಚಾರ್ಜಸ್ ಫ್ರೇಮ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೇ ಸುಮಾರು 1 ಅವರ್ ಅದಕ್ಕೇ ಹಿಡಿತು. ಜೊತೆಗೆ ಕೋರ್ಟ್ ಒಳಗಡೆ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋ ಒಂದು ಪ್ರೊಸೀಜರನ್ನೇ ಸುಮಾರು ಹೊತ್ತಿಡ್ತು. ಅರ್ಧ ದಿನ ಅದಕ್ಕೆ ವೇಸ್ಟ್ ಆಯಿತು. ಹೀಗಾಗೇ SPP ಇದಕ್ಕೆ ಆಕ್ಷೇಪಣೆ ಎತ್ತಾ ಇದ್ದಾರೆ. ಖುದ್ದಾಗಿ ಹಾಜರುಪಡಿಸಿದ್ರೆ ಕೋರ್ಟ್ ಕಲಾಪಕ್ಕೆ ಧಕ್ಕೆ ಆಗುತ್ತೆ, ಮತ್ತು ಯಾವುದೇ ರೀತಿ ಪ್ರಕ್ರಿಯೆ ಕೂಡ ಸರಾಗವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ಇಲ್ಲಿ ಆರೋಪಿಗಳಿಗೆ ಒಂದು ಫಂಡಮೆಂಟಲ್ ರೈಟ್ ಇದೆ. ಅಂದರೆ ಸಾಕ್ಷ್ಯ, ತನ್ನ ವಿರುದ್ಧ ಸಾಕ್ಷ್ಯ ಯಾರು ಹೇಳ್ತಾ ಇದ್ದಾನೆ, ಅವನು ಏನು ಸಾಕ್ಷ್ಯ ಹೇಳ್ತಾ ಇದ್ದಾನೆ ಅಂತ ಕೇಳಿಸ್ಕೊಳ್ಳೋಂಥ ಅಧಿಕಾರ ಇದೆ. ಅದೇ ರೀತಿ ಆ ಸಾಕ್ಷ್ಯಕ್ಕೆ ಹೇಗೆ ಉತ್ತರ ಕೊಡಬೇಕು ಮತ್ತು ತನ್ನ ವಕೀಲರ ಮೂಲಕ ಏನು ಪ್ರಶ್ನೆಯನ್ನು ಕೇಳಿಸ್ಬೇಕು ಇತ್ಯಾದಿ ಹಕ್ಕು ಆರೋಪಿಗೂ ಕೂಡ ಇದೆ. ಹೀಗಾಗಿ ಈ ಹಂತದಲ್ಲಿ ಆರೋಪಿಯ ಹಕ್ಕನ್ನು ಗೌರವಿಸಬೇಕು, ಆತನನ್ನು ಖುದ್ದಾಗಿ ಹಾಜರುಪಡಿಸಬೇಕು ಅಂತೇಳಿ ಈಗ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಇರೋದ್ರಿಂದ ಮತ್ತು ನಿಯಮಗಳಲ್ಲೂ ಕೂಡ ಬದಲಾವಣೆ ಇರೋದ್ರಿಂದ ಈ ಹಿಂದಿನಂತೆ ಖುದ್ದಾಗೇ ಹಾಜರಾಗಬೇಕು ಅನ್ನುವಂಥ ನಿಯಮ ಇಲ್ಲ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಹೆಡ್ಫೋನ್ ಹಾಕ್ಕೊಂಡು ಆರೋಪಿ ಮತ್ತು ವಕೀಲರ ಜೊತೆ ನೇರ ಸಂಪರ್ಕ ಸಾಧ್ಯ ಆಗುತ್ತೆ. ಹೀಗಾಗಿ ಅವ್ರು ಇನ್ಸ್ಟ್ರಕ್ಷನ್ನ ಪಡ್ಕೋಬೋದು. ಆನಂತರ ಏನಾದರೂ ಗೊಂದಲಗಳಿದ್ರೆ ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕು ಅನಿಸಿದ್ರೆ ಆ ಮಾಹಿತಿ ಪಡ್ಕೊಳ್ಳುವಂಥ ಅಧಿಕಾರ ಕೂಡ ಈಗ ಇರುತ್ತೆ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರನೇ ನಡೆಸಬೇಕು ಅಂತೇಳಿ ಈಗ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಇವತ್ತು 3 ಗಂಟೆಗೆ ಆದೇಶ ಕೊಡುತ್ತೆ. 2 ಕಡೆ ವಾದ ಮಂಡನೆ ಕೇಳಿದ್ದಾರೆ. ಇವತ್ತು 3 ಗಂಟೆಗೆ ಆದೇಶ ನೀಡ್ತಾರೆ. ದರ್ಶನನ್ನು ಖುದ್ದಾಗಿ ಹಾಜರುಪಡಿಸ್ತಾರಾ ಅಥವಾ VC ಮುಖಾಂತರ ಹಾಜರುಪಡಿಸ್ತಾರ ಅನ್ನೋದು ಈ ಸಂಜೆ 3 ಗಂಟೆಗೆ ಗೊತ್ತಾಗುತ್ತೆ. ಮತ್ತು ಈಗಾಗಲೇ SPP ಹೇಳ್ತಾ ಇರೋದು ಏನಂದರೆ ಅವ್ರು ಖುದ್ದಾಗಿ ಹಾಜರುಪಡಿಸಿದ್ರೆ ಕಾಲ್ ತುಳಿತಂಥ ಘಟನೆ ಆಗ್ಬೋದು. ಜೊತೆಗೆ ಪೊಲೀಸ್ ಭದ್ರತೆ ಕೂಡ ಒದಗಿಸಬೇಕಾಗತ್ತೆ. ಪೊಲೀಸರು ಹಬ್ಬ ಹರಿದಿನ ಇತ್ಯಾದಿ ಇದೆ. ಈ ವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಮತ್ತು ಬೇರೆ ಸಂದರ್ಭಗಳದ್ದೇ ಸೆಷನ್ ನಡೀತಾ ಇದೆ. ಹೀಗಾಗಿ ಅಲ್ಲೆಲ್ಲ ಪೊಲೀಸ್ ಭದ್ರತೆ ನೀಡಬೇಕಾಗತ್ತೆ. ಇಲ್ಲಿಗೆ ದರ್ಶನ್ ಹಾಜರುಪಡಿಸಿದ್ರೆ ಹೆಚ್ಚುವರಿ ಭದ್ರತೆ ಕೊಡೋದು ಕಷ್ಟ ಅಂತೇಳಿ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಜೆ 3 ಗಂಟೆಗೆ ದರ್ಶನ್ ಖುದ್ದಾಗಿ ಹಾಜರಾಗ್ತಾರೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.